ವೀಕ್ಷಕರೇ ನಿಮಗೆಲ್ಲರಿಗೂ ನಮಸ್ಕಾರ. ರಿಪಬ್ಲಿಕ್ ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಪಶ್ಚಿಮ ಬಂಗಾಳದಲ್ಲಿ ನಡೆದಂತಹ ಆ ಒಂದು ಘಟನೆ, ಮಮತಾ ಬ್ಯಾನರ್ಜಿ ಅವರು ನಡೆದುಕೊಂಡಂತಹ ರೀತಿ ಇಡೀ ದೇಶದಾದ್ಯಂತ ಈಗ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಮಮತಾ ಬ್ಯಾನರ್ಜಿ ಒಬ್ಬ ಮುಖ್ಯಮಂತ್ರಿಯಾಗಿ ಅವರು ನಡೆದುಕೊಂಡಂತಹ ರೀತಿಯಿಂದ ಮುಖ್ಯಮಂತ್ರಿ ಹುದ್ದೆಗೆ ಇರುವಂತಹ ಗೌರವ ಸ್ಥಾನಮಾನವನ್ನ ಅವರೇ ಕಡಿಮೆ ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ತಾವೆಲ್ಲರೂ ಕೂಡ ಗಮನಿಸಿರಬಹುದು, ಪಶ್ಚಿಮ ಬಂಗಾಳದ ಕೋಲ್ಕತಾದಲ್ಲಿ ಐಪ್ಯಾಕ್ ಅನ್ನುವಂತಹ ಪ್ರೈವೇಟ್ ಕಂಪನಿಯ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ನಡೆದುಕೊಂಡಂತಹ ಆ ಒಂದು ರೀತಿ ಇದೆಯಲ್ಲ, ಅದು ಭಾರಿ ಚರ್ಚೆಗೆ ಕಾರಣ ಆಗಿದೆ. ಒಂದು ರೀತಿ ಭಯಭೀತರಾಗಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡೋದು, ಕಂಪ್ಲೀಟ್ಲಿ ಪ್ಯಾನಿಕ್ ಆಗಿದ್ದು, ಮಮತಾ ಬ್ಯಾನರ್ಜಿ ಅವರ ಪ್ರೈವೇಟ್ ಎಂಪ್ಲಾಯೀಸ್ ರೀತಿಯಲ್ಲಿ ಪಶ್ಚಿಮ ಬಂಗಾಳದ ಪೊಲೀಸರನ್ನ ತನ್ನ ಜೊತೆ ಕರ್ಕೊಂಡು ಹೋಗಿದ್ದು, ಇವೆಲ್ಲವೂ ಕೂಡ ಭಾರಿ ಭಾರಿ ಚರ್ಚೆಗೆ ಕಾರಣ ಆಗಿದೆ. ಅವರ ಆ ಒಂದು ಬಿಹೇವಿಯರ್ ಸಿಎಂ ಸ್ಥಾನಮಾನ, ಸಿಎಂಗೆ ಇರುವಂತಹ, ಸಿಎಂ ಚೇರ್ಗೆ ಇರುವಂತಹ ಗೌರವವನ್ನು ಕಡಿಮೆ ಮಾಡಿವೆ. ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಇದ್ದುಕೊಂಡು ಮುಖ್ಯಮಂತ್ರಿ ರೀತಿಯಾಗಿ ನಡ್ಕೋಬೇಕಾಗಿತ್ತು. ಆದರೆ ಮುಖ್ಯಮಂತ್ರಿ ಆಗಿರುವಂತಹ ಮಮತಾ ಬ್ಯಾನರ್ಜಿ ನಡೆದುಕೊಂಡ ರೀತಿ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಅಷ್ಟಕ್ಕೂ ಮಮತಾ ಬ್ಯಾನರ್ಜಿ ಯಾಕೆ ಈ ರೀತಿ ಪ್ಯಾನಿಕ್ ಆಗಿದ್ರು, ಯಾಕೆ ಈ ರೀತಿ ಬಿಹೇವಿಯರ್, ಯಾಕೆ ಈ ರೀತಿ ನಡ್ಕೊಂಡ್ರು, ಇದರ ಹಿಂದಿನ ಒಂದು ವಿಚಾರವನ್ನ ಬಹುಶಃ ನಿಮಗೆಲ್ಲ ಗೊತ್ತಿರಬಹುದು. ಆದರೂ ಒಂದ್ಸರಿ ನಾನು ಹೇಳ್ಬಿಡ್ತೀನಿ ಸಂಕ್ಷಿಪ್ತವಾಗಿ. ಐಪ್ಯಾಕ್ ಅನ್ನುವಂತಹ ಒಂದು ಪ್ರೈವೇಟ್ ಕಂಪನಿ, ಆ ಪ್ರೈವೇಟ್ ಕಂಪನಿಯ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡೋದಕ್ಕೆ ನಿರ್ಧಾರ ಮಾಡ್ತಾರೆ. ಕಾರಣ, ಹವಾಲಾ ಟ್ರಾನ್ಸಾಕ್ಷನ್ನ ಅನುಮಾನ ಇರುತ್ತೆ. ಆ ಕಲ್ಲಿದ್ದಲು ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ಯವಹಾರ ನಡೆದಿದೆ ಅನ್ನುವಂಥದ್ದು ಒಂದು ಕಡೆ ಆದರೆ, ಟ್ರಾನ್ಸಾಕ್ಷನ್ ವಿಚಾರವಾಗಿಯೂ ಕೂಡ ಭಾರಿ ಸಂಶಯ, ಅನುಮಾನಗಳಿತ್ತು. ಈ ವಿಚಾರವಾಗಿ ಐಪ್ಯಾಕ್ ಸಂಸ್ಥೆಯ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸ್ತಾರೆ. ಈ ಐಪ್ಯಾಕ್ ಕಂಪನಿ ಅಂದ್ರೆ ಏನು? ಈ ಐಪ್ಯಾಕ್ ಕಂಪನಿ ಯಾವುದೇ ರಾಜಕೀಯ ಪಕ್ಷ ಅಲ್ಲ. ಇದು ಒಂದು ಕ್ಲಾರಿಟಿಯನ್ನ ಮೊದಲೇ ನಿಮಗೆ ಕೊಟ್ಬಿಡ್ತೀನಿ. ಇಟ್ಸ್ ನಾಟ್ ಅ ಪೊಲಿಟಿಕಲ್ ಪಾರ್ಟಿ. ಯಾವ ಪೊಲಿಟಿಕಲ್ ಪಾರ್ಟಿಗೂ ಇದು ಬಿಲಾಂಗ್ ಅಲ್ಲ. ಆದರೆ ಒಂದು ವಿಚಾರ ಗಮನದಲ್ಲಿರಲಿ ವೀಕ್ಷಕರೇ, ಈ ಐಪ್ಯಾಕ್ ಕಂಪನಿ ತೃಣಮೂಲ ಕಾಂಗ್ರೆಸ್ಗಾಗಿ ಕೆಲಸವನ್ನ ಮಾಡ್ತಾ ಇತ್ತು. ತೃಣಮೂಲ ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾನ ಹ್ಯಾಂಡಲ್ ಮಾಡ್ತಾ ಇತ್ತು. ಎಲೆಕ್ಟೋರಲ್ ಕೆಲಸವನ್ನ ಇದು ಮಾಡ್ತಾ ಇತ್ತು. ಚುನಾವಣಾ ತಂತ್ರಗಳನ್ನು ಹೆಣೆಯುವಂಥದ್ದು, ತೃಣಮೂಲ ಕಾಂಗ್ರೆಸ್ ಹೆಚ್ಚು ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಯಾವ ರೀತಿ ವರ್ಕೌಟ್ ಮಾಡಬೇಕು, ಚುನಾವಣೆಯ ಸಂದರ್ಭದಲ್ಲಿ ರಾಜಕೀಯವಾಗಿ ತಂತ್ರಗಳನ್ನು ಹೆಣೆಯುವಂತಹ ಕೆಲಸ, ತೃಣಮೂಲ ಕಾಂಗ್ರೆಸ್ಗೆ ಸಹಾಯ ಮಾಡುವಂಥ ಕೆಲಸವನ್ನ ಈ ಐಪ್ಯಾಕ್ ಸಂಸ್ಥೆ ಮಾಡ್ತಾ ಇತ್ತು. ಮೂಲತಃ ಈ ಐಪ್ಯಾಕ್ ಸಂಸ್ಥೆ ಪ್ರಶಾಂತ್ ಕಿಶೋರ್ ಹುಟ್ಟು ಹಾಕದಂತಹ ಸಂಸ್ಥೆ. ಈಗ ಪ್ರಶಾಂತ್ ಕಿಶೋರ್ಗೂ ಈ ಸಂಸ್ಥೆಗೂ ಸಂಬಂಧ ಇಲ್ಲ ಅಂತ ಪ್ರಶಾಂತ್ ಕಿಶೋರ್ ಅವರು ಕ್ಲೇಮ್ ಮಾಡ್ತಾ ಬಂದಿದ್ದಾರೆ. ಈಗ ಪ್ರತ್ಯೂಷ್ ಜೈನ್ ಅನ್ನುವಂಥವರು ಈ ಸಂಸ್ಥೆಯ ಮಾಲೀಕರಾಗಿದ್ದಾರೆ. ಈ ಸಂಸ್ಥೆಯ ಮೇಲೆ, ಈ ಪ್ರೈವೇಟ್ ಕಂಪನಿಯ ಮೇಲೆ ನಿನ್ನೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಅವರು ನಡ್ಕೊಂಡ ರೀತಿಯನ್ನ ನೋಡ್ಬೇಕು ನೀವು. ಯಾವ ಮಟ್ಟಿಗೆ ಪ್ಯಾನಿಕ್ ಆಗಿದ್ರು ಅಂತಂದ್ರೆ, ಎಲ್ಲಿ ನಮ್ಮ ಎಲ್ಲ ವಿಚಾರಗಳು ಆಚೆ ಬಂದ್ಬಿಡುತ್ತೋ, ಎಲ್ಲಿ ಜನರಿಗೆ ಸತ್ಯ ಗೊತ್ತಾಗ್ಬಿಡುತ್ತೋ, ದೇಶದ ಮುಂದೆ ನಾವು ಎಲ್ಲಿ ಎಕ್ಸ್ಪೋಸ್ ಆಗ್ಬಿಡ್ತೀವೋ ಅನ್ನೋ ರೀತಿ ವರ್ತನೆ ಇತ್ತು. ಹಾಗಿದ್ರೆ ಮಮತಾ ಬ್ಯಾನರ್ಜಿ, ನೀವು ಏನು ಹೈಡ್ ಮಾಡೋದಕ್ಕೆ ಹೊರಟಿದ್ದೀರಿ? ಯಾವುದರ ಭಯ ನಿಮ್ಮನ್ನ ಕಾಡ್ತಾ ಇದೆ? ಎಕ್ಸ್ಪೋಸ್ ಆಗ್ಬಿಡ್ತೀನಿ ಅನ್ನೋಂಥ ಆತಂಕ ಇದೆಯಾ? ನಂಬರ್ ಒನ್. ಆ ಆತಂಕ ಇದೆ ಅಂತ ಆದರೆ ಐಪ್ಯಾಕ್ ಕಂಪನಿಯಲ್ಲಿ ಅಂತ ಯಾವ ಫೈಲ್ಗಳನ್ನ ನೀವು ಅಡಗಿಸಿ ಇಟ್ಟಿದ್ದರಿ? ಏನ್ ಹೈಡ್ ಮಾಡೋದಕ್ಕೆ ನೋಡ್ತಾ ಇದ್ರಿ? ಈಗ ಇಡೀ ದೇಶಕ್ಕೆ ಇದು ಪ್ರಶ್ನೆಯಾಗಿ ಕಾಡ್ತಾ ಇದೆ. ಯಾವುದಾದ್ರೂ ಅವ್ಯವಹಾರ ನಡೀತಾ ಇತ್ತಾ? ಐಪ್ಯಾಕ್ ಕಂಪನಿ ನಿಮ್ಮ ತೃಣಮೂಲ ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋದನ್ನ ಬಿಟ್ಟು ಬೇರೆ ಏನಾದರೂ ನಿರ್ವಹಣೆ ಮಾಡ್ತಾ ಇತ್ತಾ? ಅಥವಾ ಆ ರೀತಿ ವ್ಯವಹಾರಗಳನ್ನ ನೀವು ಔಟ್ಸೋರ್ಸಿಂಗ್ ಆಗಿ ಆ ಐಪ್ಯಾಕ್ ಕಂಪನಿಗೆ ಕೊಟ್ಟಿದ್ರಾ? ನಿಮ್ಮ ಸರ್ಕಾರದ ವ್ಯವಹಾರಗಳಲ್ಲಿ ಐಪ್ಯಾಕ್ ಕಂಪನಿ ಇನ್ವಾಲ್ವ್ಮೆಂಟ್ ಇತ್ತ? ಈ ಎಲ್ಲ ಪ್ರಶ್ನೆಗಳಿದೆ. ಇದು ಯಾವುದೂ ಇಲ್ಲ ಅಂತ ಆದ್ರೆ ನೀವು ಆ ಪ್ರೈವೇಟ್ ಕಂಪನಿಯನ್ನ ಸೇವ್ ಮಾಡೋದಕ್ಕೆ ಏನಕ್ಕೆ ಬಂದ್ರಿ? ನಿಮಗೆ ಮತ್ತೆ ಆ ಪ್ರೈವೇಟ್ ಕಂಪನಿಗೆ ಏನ್ ಸಂಬಂಧ? ತೃಣಮೂಲ ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾ ನೋಡ್ಕೋತಾರ ಅವರು? ಆಯ್ತು, ನೋಡ್ಕೊಳ್ಳಿ. ಅದನ್ನ ಹೊರತುಪಡಿಸಿ ಬೇರೆ ಯಾವ ವ್ಯವಹಾರ ಇಲ್ಲ ಅಂತಂದ್ರೆ ನೀವು ಆ ಮಾಲೀಕರ ಮನೆಗೆ ಹೋಗಿದ್ಯಾಕೆ? ಐಪ್ಯಾಕ್ ಕಂಪನಿಗೆ ಹೋಗಿದ್ಯಾಕೆ? ಬರುವಾಗ ಒಂದಿಷ್ಟು ಫೈಲ್ಸ್, ಹಾರ್ಡ್ ಡಿಸ್ಕ್ಗಳನ್ನು ತಗೊಂಡ್ಬಂದಿದ್ಯಾಕೆ?
ಆ ಗ್ರೀನ್ ಕಲರ್ ಫೈಲ್, ಈಗ ನನ್ನ ಪಕ್ಕದಲ್ಲಿ ಆ ದೃಶ್ಯಗಳನ್ನು ನೀವು ನೋಡಬಹುದು ವೀಕ್ಷಕರೇ. ಅವರು ಎಷ್ಟು ಪ್ಯಾನಿಕ್ ಆಗಿದ್ದಾರೆ, ಎಷ್ಟು ಆತಂಕಿತರಾಗಿದ್ದಾರೆ ಮಮತಾ ಬ್ಯಾನರ್ಜಿ ಅವರು. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇರುವಂಥ ದೃಶ್ಯಗಳು. ಇವರು ಆ ಕಂಪನಿಯ ಒಳಗಡೆ ಅಥವಾ ಆ ಮನೆಯ ಒಳಗಡೆ ಹೋಗಿ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಖಾಲಿ ಕೈಯಲ್ಲಿ ಬರಲಿಲ್ಲ. ಇವರು ಗ್ರೀನ್ ಕಲರ್ ಒಂದು ಫೈಲ್ ಅನ್ನ ಎತ್ಕೊಂಡು ಬರ್ತಾ ಇದ್ದಾರೆ. ಪಕ್ಕದ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇರಬಹುದು. ಇಡಿ ದಾಳಿ ಮಾಡಿದಂತಹ ಜಾಗಕ್ಕೆ ನೀವು ಹೋಗಿ ವಾಪಸ್ ಬರುವಾಗ ಒಂದು ಗ್ರೀನ್ ಕಲರ್ ಫೈಲ್ ಅನ್ನ ತಗೊಂಡ್ಬರ್ತಾ ಇದ್ದೀರಿ. ನಿಮಗೆ ಅಧಿಕಾರವನ್ನ ಕೊಟ್ಟವ್ರು ಯಾರು? ನಂಬರ್ 1, ಆ ಪ್ರೈವೇಟ್ ಕಂಪನಿಗೆ ನೀವೇನಕ್ಕೆ ಹೋಗ್ತೀರಿ? ನಿಮ್ಮ ಪೊಲಿಟಿಕಲ್ ಪಾರ್ಟಿ ಅಲ್ಲ ಅದು, ನಿಮ್ಮ ಪಾರ್ಟಿ ಆಫೀಸ್ ಅಲ್ಲ ಅದು. ಅಲ್ಲಿ ಹೋಗಿ ವಾಪಸ್ ಬರುವಾಗ ನೀವು ಗ್ರೀನ್ ಕಲರ್ ಫೈಲ್ ಅನ್ನ ತಗೊಂಡ್ಬಂದಿದ್ದೀರಿ ಅಂತಂದ್ರೆ ಆ ಫೈಲ್ ಅಲ್ಲಿ ಏನಿದೆ? ಆ ಫೈಲ್ ಅನ್ನ ನೀವು ಹೈಡ್ ಮಾಡೋದಕ್ಕೆ ಯಾಕೆ ಬಯಸ್ತಾ ಇದ್ದೀರಿ? ಇಡಿ ಅವರ ಕೈ ಸೇರಬಾರದು ಈ ಫೈಲ್ ಅಂತ ಯಾಕೆ ಬಯಸ್ತಾ ಇದ್ದೀರಿ? ನೀವು ಯಾವುದೇ ರೀತಿ ಅವ್ಯವಹಾರ ಮಾಡಿಲ್ಲ, ನೀವು ಪ್ರಾಮಾಣಿಕ ಅಂತ ಆದ್ರೆ ಆ ಗ್ರೀನ್ ಫೈಲ್ ತಗೊಂಡು ಹೋಗ್ಲಿ ಬಿಡಿ ಇಡಿ ಅವರು. ಅದನ್ನ ಸೇವ್ ಮಾಡೋದಕ್ಕೆ ಯಾಕೆ ನೀವು ಓಡಾಡ್ತಾ ಇದ್ದೀರಿ? ಹಾಗಿದ್ರೆ ಆ ಗ್ರೀನ್ ಕಲರ್ ಫೈಲ್ ಅಲ್ಲಿ ಏನಿತ್ತು? ನಿಮ್ಮ ಅವ್ಯವಹಾರಗಳಾಗಿದ್ವಾ? ಯಾರಿಗೂ ಗೊತ್ತಿರದ ರೀತಿಯಲ್ಲಿ ಕೆಲವು ವ್ಯವಹಾರಗಳನ್ನು ನೀವು ನಡೆಸ್ತಾ ಇದ್ದೀರಾ? ಪಶ್ಚಿಮ ಬಂಗಾಳದ ಜನರಿಗೆ ಮಂಕ್ ಬೂದಿಯನ್ನ ಎರಚ್ತಾ ಇದ್ದೀರಾ? ತೃಣಮೂಲ ಕಾಂಗ್ರೆಸ್ನ ಹೆಸರಲ್ಲಿ ಅಧಿಕಾರಕ್ಕೆ ಬರ್ತಾ ಇದ್ದೀರಿ. ಐಪ್ಯಾಕ್ ಕಂಪನಿಯನ್ನ ಸೇವೆನಕ್ಕೆ ಮಾಡ್ತಾ ಇದ್ದೀರಿ. ಪ್ರೈವೇಟ್ ಕಂಪನಿ, ನಿಮ್ಮ ಪೊಲಿಟಿಕಲ್ ಪಾರ್ಟಿಯ ಆಫೀಸ್ ಅಲ್ಲ ಅದು, ನಿಮ್ಮ ಪೊಲಿಟಿಕಲ್ ಪಾರ್ಟಿನೂ ಅಲ್ಲ ಅದು. ಸೊ ವೈ ಯು ಆರ್ ಗೋಯಿಂಗ್ ಟು ಸೇವ್ ಐಪ್ಯಾಕ್ ಕಂಪನಿ? ಏನು ಉದ್ದೇಶ? ಇದಕ್ಕೆ ಮಮತಾ ಬ್ಯಾನರ್ಜಿ ಅವರು ಉತ್ತರವನ್ನ ಕೊಡಬೇಕು. ಅವ್ರ ಬಿಹೇವಿಯರ್ ಇತ್ತಲ್ಲ ವೀಕ್ಷಕರೇ, ಒಬ್ಬ ಮುಖ್ಯಮಂತ್ರಿಯಾಗಿ ಆ ರೀತಿ ನಡೆದುಕೊಂಡಿದ್ದಂತಹ ರೀತಿ ಬಹುಶಃ ದೇಶದಲ್ಲಿ ಯಾರು ಈ ರೀತಿ ನಡ್ಕೊಂಡಿರ್ಲಿಕ್ಕಿಲ್ಲ. ಓಡೋಡ್ ಬರೋದು. ಇಡಿ ಅವರು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಓಡೋಡ್ ಬರ್ತಾರೆ ಇವರು. ಇಡಿ ದಾಳಿ ಮಾಡಿದಂಥ ಪ್ಲೇಸ್ಗೆ ಓಡಾಡ್ಕೊಂಡು ಬರ್ತಾ ಇದ್ದಾರೆ. ಯಾರನ್ನು ಸೇವ್ ಮಾಡಕ್ಕೆ ಹೋಗ್ತಿದ್ದೀರಿ ನೀವು? ಯಾವ ಕಾರಣಕ್ಕಾಗಿ ಸೇವ್ ಮಾಡ್ತಾ ಇದ್ದೀರಿ? ವಾಟ್ಸ್ ದ ರೀಸನ್? ಆಮೇಲೆ ಇನ್ನೊಂದು ದೃಶ್ಯಗಳನ್ನು ನೀವು ನೋಡಬಹುದು, ಪಕ್ಕದಲ್ಲಿ ತೋರಿಸ್ತಾರೆ ನನ್ನ ಕೊಲೀಗ್ಸ್. ಆ ಸ್ಥಳದಿಂದ ವಾಪಸ್ ಬರುವಂತ ಟೈಮ್ನಲ್ಲಿ ಪೊಲೀಸ್ ಕೈಯಲ್ಲೂ ಕೂಡ ಒಂದಿಷ್ಟು ಫೈಲ್ಸ್ ಇದೆ, ಒಂದಿಷ್ಟು ಹಾರ್ಡ್ ಡಿಸ್ಕ್ ಇದೆ. ಆ ಪೊಲೀಸರನ್ನು ಇವರು ಯಾವ ರೀತಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತಂದ್ರೆ ಇವರ ಪ್ರೈವೇಟ್ ಎಂಪ್ಲಾಯಿಗಳ ತರ. ಪಶ್ಚಿಮ ಬಂಗಾಳ ಪೊಲೀಸ್ ಯಾವಾಗ ಮಮತಾ ಬ್ಯಾನರ್ಜಿಯ ಪ್ರೈವೇಟ್ ಎಂಪ್ಲಾಯೀಸ್ ಆದ್ರು ಆ ರೀತಿ ಓಡ್ಕೊಂಡು ಹೋಗೋದು, ಅವ್ರ ಕೈಯಲ್ಲಿ ಫೈಲ್ ಕೊಡೋದು, ಇವರು ಓಡ್ಕೊಂಡು ಹೋಗೋದು. ಅಲ್ಲಿ ನಮ್ಮ ರಿಪಬ್ಲಿಕ್ ಬಾಂಗ್ಲಾ ರಿಪೋರ್ಟರ್ಸ್ ಕೂಡ ಕೆಲವು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ ಮಮತಾ ಬ್ಯಾನರ್ಜಿಗೆ, ದೀದಿ ದೀದಿ ಅಂತ ಹೇಳಿ. ಯಾವ ಪ್ರಶ್ನೆಗೂ ಉತ್ತರನೇ ಇಲ್ಲ. ಆಮೇಲೆ ಹೇಳ್ತಾರೆ ಇವರು, ನನ್ನ ಪಾರ್ಟಿಯ ಡಾಕ್ಯುಮೆಂಟ್ಸ್ ಇದೆ, ಅವ್ರು ಹೇಗೆ ತಗೊಂಡು ಹೋಗ್ಬಿಡ್ತಾರೆ, ನನ್ನ ಪಾರ್ಟಿಯ ಸ್ಟ್ರಾಟರ್ಜಿ ಫೈಲ್ಸ್ ಇದೆ, ಅದನ್ನು ಅವ್ರು ಹೇಗೆ ತಗೊಂಡ್ಬಿಡ್ತಾರೆ. ಪೊಲಿಟಿಕಲ್ ಪಾರ್ಟಿಯ ಸ್ಟ್ರಾಟರ್ಜಿಗಳು ಬಹಿರಂಗ ಆಗುತ್ತೆ ಅನ್ನುವಂತಹ ಭಯ. ಯಾವ ಒಬ್ಬ ನೇತಾರರು ಕೂಡ ಸ್ಟ್ರಾಟರ್ಜಿ ಬಹಿರಂಗ ಆಗುತ್ತೆ ಅಂತ ಭಯ ಬೀಳಲ್ಲ. ನಿಮ್ಮ ಕ್ಯಾಂಡಿಡೇಟ್ಸ್ ಮೇಲೆ, ನಿಮ್ಮ ಪಾರ್ಟಿಯ ಮೇಲೆ ನಿಮಗೆ ವಿಶ್ವಾಸ ಇದ್ರೆ, ಆ ಕ್ಯಾಂಡಿಡೇಟ್ ಲಿಸ್ಟ್ ಇದ್ರೆ ಅದಕ್ಕೆ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋತೀರಿ? ಆಯ್ತಪ್ಪ, ಇನ್ನೊಂದು ಲಿಸ್ಟ್ ಮಾಡಿದ್ರೆ ಆಯ್ತು. ಆದರೆ ಅಲ್ಲಿರುವಂಥದ್ದು ಪೊಲಿಟಿಕಲ್ ಪಾರ್ಟಿಯ ಸ್ಟ್ರಾಟರ್ಜಿಯೂ ಅಲ್ಲ, ಕ್ಯಾಂಡಿಡೇಟ್ ಲಿಸ್ಟು ಅಲ್ಲ ಅಂತ ಅನ್ಸುತ್ತೆ. ಬೇರೆ ಏನೋ ವಿಚಾರಗಳಿರಬಹುದು. ಅದಕ್ಕಾಗಿ ಆ ಫೈಲ್ಗಳನ್ನು ನೀವೇ ಅಷ್ಟು ಕ್ಲೋಸ್ ಆಗಿ ನಿಮ್ಮ ಕೈಯಲ್ಲೇ ಹಿಡ್ಕೊಂಡು ಯಾರ ಕೈಯಲ್ಲೂ ಕೊಡದೆ ನೀವೇ ಹ್ಯಾಂಡಲ್ ಮಾಡ್ತಾ ಇದ್ದೀರಿ. ಇದರ ಹಿಂದೆ ಹಲವು ಅನುಮಾನಗಳು ಕಾಡ್ತಾ ಇದೆ. ಯಾಕೆ ಈ ರೀತಿ ಬಿಹೇವಿಯರ್ ಮಮತಾ ಬ್ಯಾನರ್ಜಿ ಅವರದ್ದು? ಇದು ಹಲವು ರೀತಿಯ ಪ್ರಶ್ನೆಗಳಿಗೆ, ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಇನ್ನ ಮಮತಾ ಬ್ಯಾನರ್ಜಿ ಅವರು ಆ ಕಂಪನಿಯ ಜೊತೆಗೆ ಯಾವ ರೀತಿಯ ಒಡನಾಟವನ್ನ ಇಟ್ಕೊಂಡಿದ್ರು, ಬೇರೆ ಯಾವುದೇ ರೀತಿಯ ವ್ಯವಹಾರಗಳನ್ನ ಮಾಡೋದಕ್ಕೆ ಆ ಐಪ್ಯಾಕ್ ಕಂಪನಿಗೆ ವಹಿಸಿದ್ರ ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಮಮತಾ ಬ್ಯಾನರ್ಜಿ ಅವರು ಇದೆಲ್ಲವನ್ನು ಕೂಡ ಫೇಸ್ ಮಾಡಬಹುದಿತ್ತು, ಆದರೆ ಅವರು ಹಾಗೆ ಮಾಡಲಿಲ್ಲ. ಅವ್ರ ಕಂಪನಿಗೆ ಹೋಗಿ, ಕೆಲವು ಪ್ರೈವೇಟ್ ಕಂಪನಿಗೆ ಹೋಗಿ ಫೈಲ್ಗಳನ್ನು ತಗೊಂಡ್ಬರ್ತಾ ಇದ್ದಾರೆ. ಇದು ನಿಜಕ್ಕೂ ಆಶ್ಚರ್ಯಕ್ಕೆ ಕಾರಣ ಆಗ್ತಾ ಇದೆ. ಒಂದು 2-3 ಪ್ರಶ್ನೆಗಳನ್ನು ಮಾಡಬೇಕಾಗಿದೆ ಇವತ್ತು ಮಮತಾ ಬ್ಯಾನರ್ಜಿ ಅವರಿಗೆ. ನೀವು ಐಪ್ಯಾಕ್ ಕಂಪನಿಯನ್ನ ಸೇವ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಿ ಅಂತಂದ್ರೆ ಅದಕ್ಕೆ ಕಾರಣ ಏನು? ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಐಪ್ಯಾಕ್ ಕಂಪನಿಗೂ ನಿಮಗೂ ಏನ್ ಸಂಬಂಧ? ಅವ್ರು ಯಾವ ರೀತಿ ಅವ್ಯವಹಾರಗಳನ್ನ ಮಾಡ್ತಾ ಇದ್ರು, ಆ ಅವ್ಯವಹಾರಗಳನ್ನ ನೀವು ಸೇವ್ ಮಾಡೋದಕ್ಕೆ ಹೋದ್ರಾ? ನೀವು ತಗೊಂಡ್ಬಂದಂತಹ ಫೈಲ್ಗಳು ಇಡಿಗೆ ಯಾಕೆ ಸೇರಬಾರ್ದು? ಇಡಿಗೆ ಸೇರಿದರೆ ನೀವು ಎಕ್ಸ್ಪೋಸ್ ಆಗ್ಬಿಡ್ತೀರಿ ಅನ್ನುವಂತಹ ಭಯವಾ ನಿಮಗೆ?
ಅಂತ ವಿಚಾರಗಳು ಏನಿದೆ ಆ ಫೈಲಲ್ಲಿ, ಇದಕ್ಕೆ ಮಮತಾ ಬ್ಯಾನರ್ಜಿ ಉತ್ತರವನ್ನ ಕೊಡಬೇಕು. ಇನ್ ಕೇಸ್ ಐಪ್ಯಾಕ್ ಕಂಪನಿ ನಿಮ್ಮ ಕೆಲವು ವ್ಯವಹಾರಗಳನ್ನ ನೋಡ್ಕೊಳ್ತಾ ಇದೆ ಅಂತಂದರೆ, ಇಫ್ ಅದು ಎಸ್ ಅಂತ ಆದರೆ, ಯಾವ ವ್ಯವಹಾರಗಳನ್ನ ಐಪ್ಯಾಕ್ ಕಂಪನಿ ನೋಡ್ಕೊಳ್ತಾ ಇದೆ, ಯಾವ ವ್ಯವಹಾರಗಳ ಬಗ್ಗೆ ನೀವು ಅವ್ರ ಜೊತೆಗೆ ಇನ್ವಾಲ್ವ್ ಆಗಿದ್ದೀರಿ, ಇದೆಲ್ಲವೂ ಕೂಡ ದೇಶಕ್ಕೆ ಗೊತ್ತಾಗಬೇಕಾಗಿದೆ. ಇದಕ್ಕೆ ಮಮತಾ ಬ್ಯಾನರ್ಜಿ ಉತ್ತರಿಸಬೇಕಾಗಿದೆ. ಮುಖ್ಯಮಂತ್ರಿ ಎಂದ ಮಾತ್ರಕ್ಕೆ ನಿಮ್ಮನ್ನು ಯಾರು ಪ್ರಶ್ನೆ ಮಾಡಬಾರದಾ? ಪಶ್ಚಿಮ ಬಂಗಾಳದಲ್ಲಿ ಇಷ್ಟರ ಮಟ್ಟಿಗೆ ಅರಾಜಕತೆ ಮನೆ ಮಾಡಿದೆಯಾ? ಇಡಿ ಅಧಿಕಾರಿಗಳು ದಾಳಿ ಮಾಡುವಂತಿಲ್ಲ, ಹವಾಲಾ ಟ್ರಾನ್ಸಾಕ್ಷನ್ ಬಗ್ಗೆ ಮಾಹಿತಿ ಪಡೆಯುವಂತಿಲ್ಲ. ಆ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡ್ತಾ? ಪಶ್ಚಿಮ ಬಂಗಾಳ ಇರೋದು ನಮ್ಮ ದೇಶದಲ್ಲಿ ಮಮತಾ ಬ್ಯಾನರ್ಜಿ, ನೀವು ಕೂಡ ಕೇಂದ್ರ ಸರ್ಕಾರದ ಅಡಿಯಲ್ಲಿ, ಕೇಂದ್ರ ಸರ್ಕಾರ ತನಿಖಾ ಸಂಸ್ಥೆಗಳ ಅಡಿಯಲ್ಲಿಯೇ ಆ ರಾಜ್ಯ ಬರುತ್ತೆ. ಅದು ಹೇಗೆ ನೀವು ತಡಿತೀರಿ ಇಡಿ ಅಧಿಕಾರಿಗಳನ್ನ? ಮಮತಾ ಬ್ಯಾನರ್ಜಿಯ ನಡೆಯೇ ಅನುಮಾನಕ್ಕೆ ಕಾರಣ ಆಗ್ತಾ. ಏನು ಹೈಡ್ ಮಾಡ್ತಾ ಇದ್ದೀರಿ ನೀವು? ಏನು ಮುಚ್ಚಿಡ್ತಾ ಇದ್ದೀರಿ? ಅವ್ಯವಹಾರಗಳನ್ನು ಮುಚ್ಚಾಡ್ತಾ ಇದ್ದಾರಾ? ನೀವು ಪ್ರಾಮಾಣಿಕವಾಗಿದ್ದೀರಿ ಅಂತಂದ್ರೆ ಫೇಸ್ ಮಾಡಿ. ಏನು ಮುಚ್ಚಿಡ್ತಿದ್ದೀರಿ ಅನ್ನುವಂಥದ್ದೇ ಈಗ ಪ್ರಶ್ನೆ ಆಗಿದೆ. ಇಡೀ ಪಶ್ಚಿಮ ಬಂಗಾಳಕ್ಕೆ ನೀವು ಆನ್ಸರ್ ಮಾಡಬೇಕು, ಇಡೀ ದೇಶಕ್ಕೆ ನೀವು ಆನ್ಸರ್ ಮಾಡಬೇಕು. ನೀವು ನಡ್ಕೊಂಡ ರೀತಿಯೇ ಮುಖ್ಯಮಂತ್ರಿ ಘನತೆಯನ್ನ ಕಡಿಮೆ ಮಾಡ್ತಾ ಇದೆ. ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಕುರ್ಚಿಗೆ, ಮುಖ್ಯಮಂತ್ರಿ ಹುದ್ದೆಗೆ ನೀವೇ ಗೌರವಿಸಬೇಕಾಗಿತ್ತು. ಆದರೆ ಒಳ್ಳೆ ಚಿಕ್ಕ ಮಕ್ಕಳ ಥರ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇರೋದು, ಪ್ಯಾನಿಕ್ ಆಗಿ ಓಡಾಡ್ತಾ ಇರೋದು, ಆತಂಕಿತರಾಗಿರೋದು, ಎಲ್ಲಿ ನಾನು ಎಕ್ಸ್ಪೋಸ್ ಆಗ್ಬಿಡ್ತೀನಿ ಅನ್ನೋಂಥ ಭಯ ಕಾಡ್ತಾ ಇರೋದು. ಇದು ನಿನ್ನೆ ಒಂದು ರೀತಿ ವೆಸ್ಟ್ ಬೆಂಗಾಲಲ್ಲಿ ಹೈಡ್ರಾಮಾಗೆ ಕಾರಣ ಆಗಿರುವಂಥದ್ದು ನಿನ್ನೆ ನಡೆದಂತಹ ಘಟನೆ. ನೋಡೋಣ ಮುಂದೆ ಯಾವ್ಯಾವ ವಿಚಾರಗಳ ಆಚೆ ಬರುತ್ತೆ ಅಂತ. ಇದಾಗಿತ್ತು ಈ ಹೊತ್ತಿನ ಡಿಜಿಟಲ್ ಲೈವ್ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.